ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ರವೆ ರೊಟ್ಟಿ ಮಾಡೋದೇ ಥರ ಅಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಅದಕ್ಕೆ ನಾನು ಎಲ್ಲದರಲ್ಲೂ ನುಗ್ಗೆ ಸೊಪ್ಪು ಹಾಕ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ರವೆ, ಚಿಕ್ಕ ರವೆ ತೊಗೋಬೇಕು, ದೊಡ್ಡ ರವೆ ತೊಗೋಬಾರ್ದು. ಚಿಕ್ಕ ರವೆ ತೊಗೊಂಡು ಮಿಕ್ಸ್ ಎಲ್ಲ ಮಾಡ್ಕೊಂಬಿಟ್ಟು ಒಂದು ½ ನೆನೆಸಿಕ್ಬೇಕು. ನೆನೆಸಿದ್ರೆ ಸೇಮ್ ಚೆನ್ನಾಗೆ ರೊಟ್ಟಿಗೆ ಯಾವ ಥರ ಆಗಬೇಕು ಆ ಥರ ಆಗುತ್ತೆ ನೀಟಾಗಿ. ನಾನು ಕ್ಯಾರೆಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ ಕಲಿಸ್ಕೊಳ್ಳಿ. ಯಾಕೆಂದರೆ ಅದು ಫಸ್ಟಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಅದೆಲ್ಲ ನೀರೆಲ್ಲ ಎಳ್ಕೊಬಿಡುತ್ತೆ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿರಿ, ಕಳಿಸ್ತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ಅದೊಂದು ಕಾಲು ಗಂಟೆ, ½ ಆದರೆ ಅದೆಲ್ಲ ನೀರೆಲ್ಲ ಎಳ್ಕೊಂಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕಿನ್ನೂ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಹೆಲ್ದಿ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀವಲ್ಲ, ತುಂಬ ಒಳ್ಳೆಯದು. ಡೈಲಿ ಒಂದು ದಿನಕ್ಕೆ ಒಂದು ಸಲ ಆದರೂ ನುಗ್ಗೆ ಸೊಪ್ಪು ತಿನ್ನೋದಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಈ ಥರ ಬರುತ್ತೆ ಹೇಳಿಲ್ವಾಗ, ನಾನು ನೆಂದ ಮೇಲೆ ಎಲ್ಲ ಈ ಥರ ಆಗುತ್ತೆ ಅಂತ. ಈ ಥರ ಆಗುತ್ತೆ. ನಾನು ಹೆಂಚು ಮೇಲೆ ತಟ್ಟಿ ಆಮೇಲೆ ನಾನು ಗ್ಯಾಸ್ ಮೇಲೆ ಇಕ್ತೀನಿ. ಗ್ಯಾಸ್ ಮೇಲೆ ನಂಗೆ ತಟ್ಟಕ್ಕೆ ಬರಲಿಲ್ಲ. ಇದು ಯಾಕೋ ಅಕ್ಕಿ ರೊಟ್ಟಿ ಆದರೆ ಗ್ಯಾಸ್ ಮೇಲೇ ತಟ್ತೀನಿ, ಇದು ತಟ್ಟಕ್ಕೆ ಬರಲಿಲ್ಲ. ನೀಟಾಗಿ ಇಷ್ಟ ಆಗಲ್ಲ. ತಟ್ಕೊಂಡ್ಬಿಟ್ಮೇಲೆ ಈ ಥರ ಇರುತ್ತೆ ನೋಡಿ, ಈ ಥರ ಬರುತ್ತೆ ರೊಟ್ಟಿ ಎಲ್ಲನೂ. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇದು ನೋಡಿ. ನುಗ್ಗೆ ಸೊಪ್ಪು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತಲ್ವ. ಇದಕ್ಕೆ ಮತ್ತೆ ಚಟ್ನಿ ಮಾಡ್ಕೊಂಡಿದ್ದೆ, ಕಡಲೆಬೀಜ ಚಟ್ನಿ. ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ರವೆ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ. ನೀವು ಒಂದು ಸಲ ಮನೇಲಿ ಮಾಡಿ ಫ್ರೆಂಡ್ಸ್, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನು ನಿಮಗೆ ಒಳ್ಳೆ ವೀಡಿಯೋಸ್ ಎಲ್ಲ ಮಾಡಿ ಪೋಸ್ಟ್ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ.